ಐಸ್ಲ್ಯಾಂಡ್ನ ದಕ್ಷಿಣ ಕರಾವಳಿಯಲ್ಲಿರುವ ವಿಕ್ ಮಿರ್ಡಾಲ್ ಪಟ್ಟಣದ ಸಮೀಪದಲ್ಲಿರುವ ರೇನಿಸ್ಪಜಾರ ಬೀಚ್ ವಿಶ್ವದ ಅತ್ಯಂತ ಪ್ರಸಿದ್ಧ ಕಪ್ಪು ಮರಳಿನ ಬೀಚ್ಗಳಲ್ಲಿ ಒಂದಾಗಿದೆ. ಅದರ ಬಗ್ಗೆ ಕೆಲವು ಪ್ರಮುಖ ವಿವರಗಳು ಇಲ್ಲಿವೆ. ಜ್ವಾಲಾಮುಖಿ ಬಸಾಲ್ಟ್ನಿಂದ ರೂಪುಗೊಂಡ ಕಪ್ಪು ಮರಳಿಗೆ ಈ ಬೀಚ್ ಹೆಸರುವಾಸಿಯಾಗಿದೆ. ಕಾಲಾನಂತರದಲ್ಲಿ ಜ್ವಾಲಾಮುಖಿ ಬಂಡೆಗಳ ಸವೆತದಿಂದ ಗಾಢವಾದ ಸೂಕ್ಷ್ಮವಾದ ಮರಳು ಉಂಟಾಗುತ್ತದೆ. ಬಂಡೆಗಳ ಉದ್ದಕ್ಕೂ ಎತ್ತರದ ಬಸಾಲ್ಟ್ ಸ್ತಂಭಗಳಿವೆ. ಇದನ್ನು ರೇನಿಸ್ಟ್ರಂಗರ್ ಎಂದು ಕರೆಯಲಾಗುತ್ತದೆ. ಈ ಷಡ್ಭುಜೀಯ ಕಾಲಂಗಳು ಲಾವಾವನ್ನು ತಂಪಾಗಿಸುವ ಮೂಲಕ ರೂಪುಗೊಂಡವು ನಾಟಕೀಯ ಮತ್ತು ಜ್ಯಾಮಿತೀಯ ಶಿಲಾ ರಚನೆಯನ್ನು ಸೃಷ್ಟಿಸುತ್ತವೆ. ಕಡಲತೀರದ ತೀರದಲ್ಲಿ ರೇನಿಸ್ಟ್ರಂಗರ್ ಎಂಬ ಸಾಂಪ್ರದಾಯಿಕ ಬಸಾಲ್ಟ್ ಸಮುದ್ರದ ರಾಶಿಗಳಿವೆ. ಐಸ್ಲ್ಯಾಂಡಿಕ್ ಜಾನಪದ ಪ್ರಕಾರ ಅವರು ಸೂರ್ಯನ ಬೆಳಕಿನಲ್ಲಿ ಸಿಕ್ಕಿಬಿದ್ದ ನಂತರ ಕಲ್ಲಾಗಿ ಮಾರ್ಪಟ್ಟ ರಾಕ್ಷಸರು ಎನ್ನಲಾಗುತ್ತದೆ. ಸಮುದ್ರದ ರಾಶಿಗಳು ಸಮುದ್ರದಿಂದ ಹೊರಬರುವ ಸಂದರ್ಭದಲ್ಲಿ ಅಲೆಗಳು ಅವುಗಳ ವಿರುದ್ಧ ಅಪ್ಪಳಿಸಿದಾಗ ಭೂದೃಶ್ಯಕ್ಕೆ ಅತೀಂದ್ರಿಯ ಮತ್ತು ವಿಲಕ್ಷಣವಾದ ಕಂಪನವನ್ನು ಸೃಷ್ಟಿಸುತ್ತವೆ. ರೇನಿಸ್ಫೆರಾ ತನ್ನ ಅಪಾಯಕಾರಿ ಮತ್ತು ಅನಿರೀಕ್ಷಿತ ಅಲೆಗಳಿಗೆ ಹೆಸರುವಾಸಿಯಾಗಿದೆ. ಇದನ್ನು ಸ್ನೀಕರ್ ಅಲೆಗಳು ಎಂದು ಕರೆಯಲಾಗುತ್ತದೆ. ಈ ಅಲೆಗಳು ವಿಶಿಷ್ಟವಾದ ಸರ್ಫ್ಗಿಂತ ಹೆಚ್ಚು ದೊಡ್ಡದಾಗಿರಬಹುದು ಮತ್ತು ಅನೇಕ ಸಂದರ್ಶಕರನ್ನು ಕಾವಲುಗಾರರನ್ನು ಸೆಳೆದಿವೆ. ಭೇಟಿ ನೀಡುವಾಗ ಎಚ್ಚರಿಕೆಯನ್ನು ಯಾವಾಗಲೂ ಸೂಚಿಸಲಾಗುತ್ತದೆ. ಬಲವಾದ ಪ್ರವಾಹಗಳು ಮತ್ತು ಒರಟಾದ ಸರ್ಫ್ನಿಂದಾಗಿ ಈಜುವುದನ್ನು ಶಿಫಾರಸು ಮಾಡುವುದಿಲ್ಲ. ಗೇಮ್ ಆಫ್ ಥ್ರೋನ್ಸ್ ಮತ್ತು ದ ಸ್ಟಾರ್ ವಾರ್ಸ್ ರೋಗ್ ಒನ್ ಸೇರಿದಂತೆ ಚಲನಚಿತ್ರಗಳು ಮತ್ತು ಟಿವಿ ಕಾರ್ಯಕ್ರಮಗಳ ಚಿತ್ರೀಕರಣದ ಸ್ಥಳವಾಗಿ ಬೀಚ್ ಅನ್ನು ಬಳಸಲಾಗಿದೆ. ಡೈರ್ಹೋಲೆ ಕರಾವಳಿಯ ವಿಹಂಗಮ ನೋಟಗಳನ್ನು ನೀಡುವ ಹತ್ತಿರದ ಪ್ರಾಂಟೋರಿ ಕಮಾನು ಆಕಾರದ ಡೈರ್ಹೋಲೆಯು ಪಕ್ಷಿವೀಕ್ಷಣೆಗೆ ಜನಪ್ರಿಯ ತಾಣವಾಗಿದೆ, ವಿಶೇಷವಾಗಿ ಬೇಸಿಗೆಯಲ್ಲಿ ಪಫಿನ್ಗಳಿಗೆ ಪ್ರಸಿದ್ಧಿ. ವಕಮುರ್ಡೋ ಸಮೀಪದ ಗ್ರಾಮವು ಐಸ್ಲ್ಯಾಂಡ್ನ ದಕ್ಷಿಣ ಭಾಗವಾಗಿದೆ ಮತ್ತು ಪ್ರವಾಸಿಗರಿಗೆ ಸೌಕರ್ಯಗಳನ್ನು ನೀಡುತ್ತದೆ. ಉದಾಹರಣೆಗೆ ಕೆಫೆಗಳು, ಅಂಗಡಿಗಳು ಮತ್ತು ಅತಿಥಿಗೃಹಗಳು ಇವೆ. ರೇನಿಸ್ಫೆರಾ ಬೀಚ್ ಅನ್ನು ರೈಕ್ಜಾವಿಕ್ನ ಆಗ್ನೇಯಕ್ಕೆ ಸುಮಾರು 180 ಕಿಮಿ (112 ಮೈಲುಗಳು) ಮಾರ್ಗವೊಂದರ ರಿಂಗ್ ರೋಡ್ ಮೂಲಕ ಸುಲಭವಾಗಿ ಪ್ರವೇಶಿಸಬಹುದು. ಇದು ಐಸ್ಲ್ಯಾಂಡ್ನ ಸುತ್ತಲಿನ ರಸ್ತೆ ಪ್ರವಾಸಗಳಲ್ಲಿ ಜನಪ್ರಿಯ ನಿಲ್ದಾಣವಾಗಿದೆ. ಹವಾಮಾನ ಪರಿಸ್ಥಿತಿಗಳು ಗೋಚರತೆ ಮತ್ತು ಸುರಕ್ಷತೆಯ ಮೇಲೆ ಪರಿಣಾಮ ಬೀರಬಹುದಾದರೂ ಇದನ್ನು ವರ್ಷಪೂರ್ತಿ ಭೇಟಿ ಮಾಡಬಹುದು. ಬೇಸಿಗೆ ಜೂನ್ನಿಂದ ಆಗಸ್ಟ್ ದೀರ್ಘವಾದ ದಿನಗಳು ಸೌಮ್ಯವಾದ ಹವಾಮಾನದೊಂದಿಗೆ ಅನ್ವೇಷಿಸಲು ಮತ್ತು ಛಾಯಾಗ್ರಹಣಕ್ಕೆ ಉತ್ತಮ ಅವಕಾಶಗಳನ್ನು ಒದಗಿಸುತ್ತದೆ. ಚಳಿಗಾಲ ಡಿಸೆಂಬರ್ನಿಂದ ಫೆಬ್ರವರಿ ತಂಪಾಗಿರುವಾಗ ಈ ಸಮಯವು ಉತ್ತರದ ದ್ವೀಪಗಳನ್ನು ನೋಡಲು ಮತ್ತು ಹೆಚ್ಚು ಒರಟಾದ ನಾಟಕೀಯ ಸಮುದ್ರದ ದೃಶ್ಯವನ್ನು ಸೆರೆಹಿಡಿಯಲು ಅವಕಾಶವನ್ನು ನೀಡುತ್ತದೆ. ರೇನಿಸ್ಫೆರಾ ಬೀಚ್ ಕಾಡು ದೃಶ್ಯಾವಳಿಗಳಿಗೆ ಹೆಸರುವಾಸಿಯಾಗಿದೆ, ಆದರೆ ವಿಶೇಷವಾಗಿ ನೀರಿನ ಬಳಿ ಭೇಟಿ ನೀಡುವಾಗ ಸುರಕ್ಷತೆಯು ಯಾವಾಗಲೂ ಆದ್ಯತೆಯಾಗಿರಬೇಕು.